You are watching TV46 News Kannada. ನೀವು ನೋಡ್ತಿದ್ದೀರಾ TV46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಹಾಡಿಯ ಸುಬ್ಬೇಗೌಡರಾದ ನಮ್ಮ ಮುತ್ತಾತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪಟ್ಟಣದಲ್ಲಿ ಪುರಭವನವನ್ನು ದಾನವಾಗಿ ಕಟ್ಟಿಸಿಕೊಡಲಾಗಿತ್ತು. ಆದರೆ ಅನಧಿಕೃತವಾಗಿ ಪುರಭವನವನ್ನು ಪುರಸಭೆಯವರು ಕಚೇರಿಯನ್ನಾಗಿ ಮಾಡಿಕೊಂಡಿದ್ದು ಕೂಡಲೇ ತೆರವುಗೊಳಿಸುವಂತೆ ಹಾಡಿಯ ಸುಬ್ಬೇಗೌಡರ ಕುಟುಂಬದ ಸದಸ್ಯ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಶುಕ್ರವಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಅಸಿಡೆ, ಕಾಫಿ ಬೆಳೆಗಾರರಾದ ನನ್ನ ಅಜ್ಜ ಎಚ್.ಎಸ್. ಬಲವಂತಪ್ಪನವರು ಸಕಲೇಶಪುರದ ಸಾರ್ವಜನಿಕರಿಗೆ ಅನುಕೂಲವಾಗುವ ದೂರದೃಷ್ಟಿಯಿಂದ ನನ್ನ ಅಜ್ಜನವರ ತಂದೆಯಾದ ಹಾಡಿಯ ಸುಬ್ಬೇಗೌಡರ ಹೆಸರಿನಲ್ಲಿ 1964 ನವೆಂಬರ್ 6ರಲ್ಲಿ ನಿರ್ಮಿಸಿ ಸಾರ್ವಜನಿಕರಿಗಾಗಿ ಕೊಡುಗೆಯಾಗಿ ನೀಡಿರುವುದು ಸರಿಯಷ್ಟೇ. ಬೆಂಗಳೂರಿನ ಪ್ರಸಿದ್ಧ ಪುಟ್ಟಶೆಟ್ಟಿ ಟೌನ್ ಹಾಲ್ಗೆ ಹೋಲುವಂತೆ 1 ಕಿಲೋಮೀಟರ್ ದೂರದ ಹೇಮೋತಿ ಸೇತುವೆ ಮೇಲೆ ನಿಂತು ನೋಡಿದರೂ ಸುಂದರವಾಗಿ ಕಾಣುವಂತೆ ವಿನ್ಯಾಸಗೊಳಿಸಿ ವ್ಯವಸ್ಥಿತ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ನಿಜಕ್ಕೂ ನಮ್ಮಗಳ ಸೌಭಾಗ್ಯ. ಆದರೆ ಈ ಅಚ್ಚುಕಟ್ಟಾದ ವ್ಯವಸ್ಥೆಗೆ ಚ್ಯುತಿಯುಂಟಾಗಿದ್ದು ಪುರಸಭೆ ಕಚೇರಿ ಈ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಾ ಟೌನ್ ಹಾಲ್ನ ಮೂಲ ಉದ್ದೇಶಕ್ಕೆ ಧಕ್ಕೆ ತಂದಂತಾಗಿದೆ. ಸಾರ್ವಜನಿಕರಿಗೆ ಸಭೆ ಸಮಾರಂಭ ನಡೆಸಲು ಅನಾನುಕೂಲ ಉಂಟಾಗಿದೆ. ಸುಭದ್ರವಾಗಿದ್ದ ಕಟ್ಟಡವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡದೆ ಶಿಥಿಲಾವಸ್ಥೆಗೆ ತಂದಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಹಾಗೂ ಕೆಲ ಪಟ್ಟಭದ್ರ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಗಳು ದುರುದ್ದೇಶದಿಂದ ನಮ್ಮ ಅಜ್ಜನವರ ಹಾಡ್ಯ ಸುಬ್ಬೇಗೌಡರ ಟೌನ್ ಹಾಲ್ ನಾಮಫಲಕವನ್ನು ತೆಗೆದುಹಾಕಿರುವುದು ದಾನಿಗಳ ಕುಟುಂಬದವರಾದ ನಮಗೆ ಹಾಗೂ ಸಾರ್ವಜನಿಕರಿಗೆ ಬೇಸರ ಉಂಟು ಮಾಡಿದೆ. ಪುರಸಭೆ ಕಚೇರಿಯನ್ನು ತೆರವುಗೊಳಿಸುವಲ್ಲಿ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಪುರಸಭೆಯವರು ಈ ಕಟ್ಟಡದ ಕಾರಿಡಾರ್ನಲ್ಲಿಯೇ ಕಚೇರಿಗಳನ್ನು ನಿರ್ಮಿಸಿಕೊಂಡು ಟೌನ್ ಹಾಲ್ನ ಪ್ರವೇಶ ದ್ವಾರಗಳನ್ನು ಮತ್ತು ಕಿಟಕಿಗಳನ್ನು ಬಂದ್ ಮಾಡಿರುತ್ತಾರೆ. ಹಾಗೂ ಟೌನ್ ಹಾಲ್ ಉಪಯೋಗಕ್ಕಿದ್ದ ಶೌಚಾಲಯವನ್ನು ಕಚೇರಿ ಉಪಯೋಗಕ್ಕೆ ಉಪಯೋಗಿಸುತ್ತಿದ್ದು ಸಭೆ ಸಮಾರಂಭ ನಡೆಸುವಾಗ ಅನಾನುಕೂಲ ಉಂಟಾಗಿದೆ. ಆದ್ದರಿಂದ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿರ್ವಹಿಸುತ್ತಿರುವ ಕಟ್ಟಡದ ಸದ್ಬಳಕೆಯ ಉದ್ದೇಶದಿಂದ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಡಿಯ ಸುಬ್ಬೇಗೌಡರ ಟೌನ್ ಹಾಲ್ ಕಟ್ಟಡಕ್ಕೆ ಖುದ್ದು ಭೇಟಿ ನೀಡಿ ಅವ್ಯವಸ್ಥೆಯನ್ನು ಅವಲೋಕಿಸಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಪುರಸಭಾ ಕಚೇರಿಯನ್ನು ಸ್ಥಳಾಂತರಿಸಿ ದಾನಿಗಳು ಸದುದ್ದೇಶದಿಂದ ನಿರ್ಮಿಸಿದ ಕಟ್ಟಡವನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಈ ನಿಟ್ಟಿನಲ್ಲಿ ಕಟ್ಟಡದ ನಿರ್ವಹಣೆಯ ಉದ್ದೇಶದಿಂದ ಸಕಲೇಶಪುರದ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರು ತಮ್ಮನ್ನು ಮತ್ತು ಕಟ್ಟಡದ ದಾನಿಗಳ ಕುಟುಂಬದವರು ಹಾಗೂ ಸಾರ್ವಜನಿಕರ ಪ್ರಮುಖರನ್ನೊಳಗೊಂಡಂತೆ ಸಮಿತಿಯನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಕಟ್ಟಡವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸೆಕೆಂಡ್ ಆಗಿದ್ದು ಈಗ ಏನಾಗಿದೆ ಅಂದರೆ ಮುಂದುಗಡೆ ಪುರಸಭೆ ಅಂತ ಅಂದ್ಬಿಟ್ಟು ಒಂದು ಹೊಸ ಬೋರ್ಡ್ ಬಂದಿದೆ. ಸೊ ಕೆಲವು ಏನು ದಾನ ಕೊಡಬೇಕಾದ್ರೆ ಒಂದು ರಿಟರ್ನ್ ಅಗ್ರಿಮೆಂಟ್ ಇರ್ತಿತ್ತು. ಏನು ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಆ ಉದ್ದೇಶನ ವೈಲೇಷನ್ ಮಾಡೋಂಗಿಲ್ಲ. ಕಟ್ಟಡ ವಿನ್ಯಾಸ ಚೇಂಜ್ ಮಾಡ್ಬೇಕಾದ್ರೂ ಪರ್ಮಿಷನ್ ತೊಗೊಬೇಕು. ಸೊ ನಮ್ಮ ಕುಟುಂಬದ್ದೇ ಪರ್ಮಿಷನ್ ಅಲ್ಲ, ಸಾರ್ವಜನಿಕರ ಪರ್ಮಿಷನ್ನು ತೊಗೊಬೇಕು. ಸೊ ಹಂಗಾಗಿ ನಾವು ಕೇಳೋದಿಷ್ಟೇ, ಏನು ಮುನ್ಸಿಪಲ್ ಆಫೀಸ್ ಇದೆ ಅದನ್ನ ಎಲ್ಲಿಗಾನ ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಟೌನ್ ಹಾಲ್ ಆಗ ಮಾಡಿ, ಏನೇನು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ನಡೀತವೆ ಅದನ್ನ ಒಂದು ಕಡೆ ಕೇಂದ್ರೀಕೃತವಾಗಿ ಮಾಡೋಕ್ಕೆ ಥರ ಮಾಡಿ. ಈವನ್ ಬೆಂಗಳೂರು ಟೌನ್ ಹಾಲು ನೋಡಿದ್ರೆ ನೀವು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಕಾಣಿಸ್ತಿದೆ. ಸೇಮ್ ಅದೇ ವಿನ್ಯಾಸದಲ್ಲಿ ಮಾಡಿದ್ದಾರೆ. ಅವತ್ತೇನೋ ದೊಡ್ಡವರೆಲ್ಲ ಸೇರ್ ಮಾಡಿದ್ದಾರೆ, ಇಂಜಿನಿಯರ್ಸು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲ ಸೇರ್ ಮಾಡಿದ್ದಾರೆ. ಅದನ್ನ ಮುಂಚೆ ಹೆಂಗಿತ್ತು ಹಂಗೆ ಮಾಡೋ ಥರ ಒಂದು ಅವಕಾಶ ಮಾಡಿ. ಸಾಮಾಜಿಕ ಹೋರಾಟಗಾರ ಎಡೆಹಳ್ಳಿ ಆರ್. ಮಂಜುನಾಥ್ ಮಾತನಾಡಿ, ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವ ಸಕಲೇಶಪುರವನ್ನು ಇಲ್ಲಿನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸುಂದರವಾಗಿ ಇಡುವಲ್ಲಿ ವಿಫಲರಾಗಿದ್ದು ಹಾಡಿಯ ಸುಬ್ಬೇಗೌಡರ ಪುರಭವನ ಸ್ಮಾರಕವಾಗಿ ಉಳಿಯಬೇಕೇ ಹೊರತು ಅಲ್ಲಿ ಅನಧಿಕೃತವಾಗಿ ಅವರು ದಾನ ಮಾಡಿದ ಕಟ್ಟಡ ಕಚೇರಿಯಾಗಿ ರೂಪುಗೊಳ್ಳುವುದು ಬೇಸರ ತಂದಿದ್ದು, ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಆಗಸ್ಟ್ 1ರಂದು ದಾನಿಗಳ ಕುಟುಂಬಸ್ಥರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟಿಸಲಾಗುವುದು ಎಂದರು. ಒಂದು ಡಸ್ಟ್ ಬಿನ್ ತರ, ಒಂದು ಕಸದ ತೊಟ್ಟಿ ತರ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ನಮ್ಮ ಆ ಕುಟುಂಬಸ್ಥರಿಗೆ ಮತ್ತು ಸಕಲೇಶಪುರದ ನಾಗರಿಕ ಬಂಧುಗಳಿಗೆ ಮಾಡಿದಂಥ ಅವಮಾನ ಆಗಿದೆ. ಹಿಂದೆ ಎಚ್.ಎಂ. ವಿಶ್ವನಾಥ್ರವ್ರ ಮದುವೆ ಪುರಭವನದಲ್ಲಿ ಟೌನ್ ಹಾಲ್ನಲ್ಲಿ ನಡೆದಿತ್ತು. ಮತ್ತು ಜಾನಕೆರೆ ಮೋಹನ್ ಅವ್ರ ಮದುವೆನೂ ಕೂಡ ಅಲ್ಲೇ ನಡೆದಿತ್ತು. ಬೈರ್ಮುಡಿ ಚಂದ್ರು ಅವ್ರ ಮದುವೆ ಕೂಡ ಅಲ್ಲೇ ನಡೆದಿತ್ತು. ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ವು. ಹಾಗಾಗಿ ಅದಕ್ಕೆ ಮೂಲ ಏನು ಅದು ಧಕ್ಕೆ ಆಗ್ತಾ ಇರತಕ್ಕಂಥದ್ದು ವಿಪರ್ಯಾಸ. ನಾವು ಈ ಮೂಲಕ ಶಾಸಕರಿಗೆ, ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪುರಸಭಾ ಅಧ್ಯಕ್ಷರಿಗೆ, ಪುರಸಭಾ ಸದಸ್ಯರಿಗೆ, ಪುರಸಭಾ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆಗಸ್ಟ್ 1ನೇ ತಾರೀಕೊಳಗೆ ಏನು
ಟೌನ್ ಹಾಲ್ ಅಂತಕ್ಕಂಥ ಒಂದು ನಾಮಫಲಕ ಕಿತ್ತೋಗಿದೆ. ಅದು ಸಂಪೂರ್ಣ ಆಗಸ್ಟ್ 1ನೇ ತಾರೀಕು ಅದು ನಾಮಫಲಕ ಅಲ್ಲಿ ಮರುಸ್ಥಾಪನೆ ಆಗಬೇಕು. ಮತ್ತೆ ಪುರಸಭಾ ಕಾರ್ಯಾಲಯ ಅಂತಕ್ಕಂಥ ಮುಂತಂದು ಹಾಕಿರ್ತಕ್ಕಂಥ ಬೋರ್ಡು ಹಾಡ್ಯ ಸುಬ್ಬೇಗೌಡರ ಪುರಭವನ ಅಂತಕ್ಕಂಥ ನಾಮಫಲಕ್ಕೆ ಅಡ್ಡವಾಗಿ ಅದನ್ನ ಮರೆಮಾಚ್ತಾ ಇದೆ. ಅದು ಇಮಿಡಿಯೇಟ್ ತೆರವಾಗಬೇಕು. ಈ ಕೆಲಸ ಆಗಸ್ಟ್ 1ನೇ ತಾರೀಕು ಒಳಗೆ ಇದು ಕೆಲಸ ಮುಗಿಬೇಕು. ಅದರ ನಂತರ ಉಳಿದಿದ್ದ ಕಚೇರಿಗಳ ಸ್ಥಳಾಂತರ ಎಲ್ಲ ಅದಕ್ಕೆ ಗಡುವು ಕೊಟ್ಕೊಳ್ತೀವಿ. ಆಗಸ್ಟ್ 1ನೇ ತಾರೀಕು ನೀವು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಪುರಭವನದ ಒಳಗನೆ ಎಲ್ಲಾ ಸಾಮಾಜಿಕ ಸಂಘಟನೆಗಳು, ಎಲ್ಲಾ ಸಮಾಜ ಬಾಂಧವರು, ಸಾರ್ವಜನಿಕರ ಬಂಧುಗಳೊಂದಿಗೆ ಧರಣಿ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೀವಿ. ಅವರೇಕಾಡು ಪೃಥ್ವಿ ಮಾತನಾಡುತ್ತಾ, ರೈತರು, ಕಾರ್ಮಿಕರು, ದಲಿತರು ಸಾರ್ವಜನಿಕ ಕಾರ್ಯಕ್ರಮ, ವಿವಾಹ, ಸರ್ಕಾರಿ ಕಾರ್ಯಕ್ರಮ ಮಾಡುವ ಉದ್ದೇಶದಿಂದ ದಾನಿಗಳು ಕಟ್ಟಡ ನಿರ್ಮಿಸಿದ್ದರು. ಆದರೆ ಪುರಸಭೆಯವರು ಮೂಲ ಉದ್ದೇಶ ಹಾಳು ಮಾಡಿ ಕಚೇರಿ ನಿರ್ಮಾಣ ಮಾಡಿಕೊಂಡಿರುವುದು ಖಂಡನೀಯ ಎಂದರು. ಸಕಲೇಶಪುರ ಪಟ್ಟಣದ ಕುರುಹು ಆಗಿರುವ ಭವ್ಯ ಸ್ಮಾರಕಗಳು, ಐತಿಹಾಸಿಕ ಕಟ್ಟಡದ ಸಂರಕ್ಷಣೆ ದೃಷ್ಟಿಯಿಂದ ಶಾಸಕರು, ಜಿಲ್ಲಾಧಿಕಾರಿಗಳು ಹೆಚ್ಚಿನ ಅನುದಾನ ಮೂಲಕ, ಅಭಿವೃದ್ಧಿ ಮೂಲಕ ನಗರದ ಸೌಂದರ್ಯಕ್ಕೆ ಕೊಡುಗೆ ನೀಡಬೇಕು ಎಂದು ವಕೀಲರಾದ ಕವನ್ ಗೌಡ ಹೇಳಿದರು. ಬಂದ್ ಮಾಡಿ ಕಾರಿಡಾರ್ ನಲ್ಲೇ ಕಚೇರಿಯನ್ನ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಸಭೆ ಸಮಾರಂಭ ನಡೆಯುವಾಗ ತುಂಬಾ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಮತ್ತೆ ಮಾಡ್ಲಿಕ್ಕೂ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೂ ಅನಾನುಕೂಲವಾಗಿದೆ. ಇದು ಇಷ್ಟು ಈ ರೀತಿಯಾಗಿರೋಂಥ ವ್ಯವಸ್ಥೆನ ನಮಗೆ ತುಂಬಾ ಬೇಜಾರಾಗುತ್ತೆ. ನಾವು ಇಂಥ ಸುಂದರವಾದ ಒಂದು ಜಾಗದಲ್ಲಿ ನಿರ್ಮಿಸಿಕೊಟ್ಟಿರೋದು, ನಾವು ಅದನ್ನ ಸಾರ್ವಜನಿಕರು ನಾವುಗಳು ಅದನ್ನು ಉಪಯೋಗಿಸ್ಕೊಂಡು ಅದನ್ನ ಒಳ್ಳೆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಟು ನಾವು ಸಾರ್ವಜನಿಕರಿಗೂ ಅನುಕೂಲ ಆಗಲಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು, ಉಪಾಧಿಕಾರಿಗಳು ಗಮನ ಹರಿಸಿ ಈ ಅವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಪುರಸಭೆ ಕಚೇರಿಯನ್ನ ಬೇರೆ ಸೂಕ್ತವಾದ ಜಾಗಕ್ಕೆ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ರೀತಿ ನಾನು ನಮ್ಮ ಕುಟುಂಬದ ಸದಸ್ಯರ ಪರವಾಗಿ ವಿನಂತಿಯನ್ನ ಮಾಡಿ ನಿಮ್ಮ ಮೂಲಕ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಸಮಾಜದ ಕಾರ್ಯದರ್ಶಿ ಎವಿ ನರೇಶ್, ದಾನಿಗಳ ಕುಟುಂಬದವರ ಸದಸ್ಯರಾದ ವೈಎಸ್ ಗಿರೀಶ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.